ದಾವಣಗೆರೆ ಜಿಲ್ಲಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿದ್ದ ವಚನಶ್ರೀ ಪೋಕ್ಸೋ ಪ್ರಕರಣವೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಹಾಗೂ ಆಪ್ತನ ವಿರುದ್ಧ ಪೊಲೀಸರು ನ್ಯಾಯಾಲಯಕ್ಕೆ ಬರೋಬ್ಬರಿ 410 ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದು, ಮಠದಲ್ಲಿದ್ದ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಶ್ರೀಗಳ ವಿರುದ್ಧ ತನಿಖಾಧಿಕಾರಿಗಳು ಬಿಗಿಪಾಶ ಬಿಗಿದಿದ್ದಾರೆ. ಹಾಗಿದ್ರೆ ಪೊಲೀಸರು ಸಲ್ಲಿಸುವ ಚಾರ್ಜ್ ಶೀಟ್ನಲ್ಲಿ ಏನಿದೆ, ಸಂತ್ರಸ್ತ ಬಾಲಕರು ಬಿಚ್ಚಿಟ್ಟ ಆಘಾತಕಾರಿ ಸತ್ಯಗಳೇನು ಅನ್ನೋ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ವಚನಾನಂದ ಶ್ರೀ ವಿರುದ್ಧ ಬಿಗಿಯಾದ ಪೋಕ್ಸೋ ಪ್ರಕರಣ. ನ್ಯಾಯಾಲಯಕ್ಕೆ 410 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. ಹರಿಹರ ಗ್ರಾಮಾಂತರ ಪೊಲೀಸರಿಂದ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆ. ಹರಿಹರದ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ ಸುತ್ತ ಪೋಕ್ಸೋ ಪ್ರಕರಣದ ಉರುಳು ಮತ್ತಷ್ಟು ಬಿಗಿಯಾಗಿದೆ. ಜೂನ್ 6ರಂದು ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ನ್ಯಾಯಾಲಯಕ್ಕೆ 410 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. A1 ಆರೋಪಿ ವಚನಾನಂದ ಶ್ರೀ ಹಾಗೂ A2 ಆರೋಪಿ ಸ್ವಾಮೀಜಿ ಆಪ್ತ ಅಶೋಕ್ ವಿರುದ್ಧ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದ್ದು, ಶ್ರೀಗಳ ಕರಾಳ ಮುಖವಾಡ ಕಳಚಿ ಬಿದ್ದಿದೆ. ಪೊಲೀಸರು ಸಲ್ಲಿಸಿರುವ ಈ ಹೈ ಪ್ರೊಫೈಲ್ ಚಾರ್ಜ್ ಶೀಟ್ನಲ್ಲಿ ಒಟ್ಟು 63 ಮಹತ್ವದ ಸಾಕ್ಷ್ಯಾಧಾರಗಳನ್ನು ಉಲ್ಲೇಖಿಸಲಾಗಿದೆ. 4 ಸಂತ್ರಸ್ತ ಬಾಲಕರು ಹಾಗೂ ಸಂತ್ರಸ್ತ ಬಾಲಕನ ತಾಯಿಯ ಆಘಾತಕಾರಿ ಹೇಳಿಕೆಯನ್ನು ಪ್ರಮುಖವಾಗಿ ದಾಖಲಿಸಿಕೊಳ್ಳಲಾಗಿದೆ. 2022ರಿಂದ 2025 ಅವಧಿಯಲ್ಲಿ ಮಠದಲ್ಲಿದ್ದ ಬಾಲಕರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಬಾಲಕರು ಶಾಲೆಗೆ ಹೋಗುವ ಮುನ್ನ ಮತ್ತು ಬಂದ ನಂತರ ಸ್ವಾಮೀಜಿ ಬೆತ್ತಲಾಗಿ ತಲೆಯಿಂದ ಪಾದದವರೆಗೂ ಬಾಲಕರಿಂದ ಎಣ್ಣೆ ಹಚ್ಚಿಸಿಕೊಂಡು ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದರು ಎನ್ನಲಾಗಿದೆ. ಶ್ರೀಗಳ ಈ ವಿಕೃತ ಕೃತ್ಯಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಾಲಕರ ಮೇಲೆ ಹಲ್ಲೆ ನಡೆಸಲಾಗುತ್ತಿತ್ತು ಎಂಬ ಆಘಾತಕಾರಿ ಅಂಶಗಳು ಚಾರ್ಜ್ ಶೀಟ್ನಲ್ಲಿ ರಿವೀಲ್ ಆಗಿವೆ. ವಚನಾನಂದ ಸ್ವಾಮಿಯವರ ವಿರುದ್ಧ ಪೋಸ್ಕೋ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಇವಾಗ ನಿರೀಕ್ಷಣಾ ಜಾಮೀನನ್ನು ವಜಾ ಮಾಡಿ ಅಂತೇಳಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಸೊ ಈ ಒಂದು ಹಂತದಲ್ಲಿ ತನಿಖಾಧಿಕಾರಿಗಳ ಮನವಿಯ ಜೊತೆಗೆ ಕಂಪ್ಲೇಂಟು ಮತ್ತು ನೊಂದ ಬಾಲಕರು ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ಅವರು ಕೂಡ ಖಾಸಗಿ ವಕೀಲರನ್ನು ಕೂಡ ನೇಮಕ ಮಾಡಿಕೊಂಡು ಈ ಹಂತದಲ್ಲಿ ಅವರಿಗೆ ನಮಗೆ ಥ್ರೆಟ್ ಮಾಡಿದ್ದಾರೆ ಮತ್ತು ದೂರವಾಣಿ ಕರೆಗಳ ಅನಾಮಧೇಯ ವ್ಯಕ್ತಿ ದೂರವಾಣಿ ಕರೆಗಳನ್ನು ಮಾಡಿ ನಮಗೆ ಬೆದರಿಕೆಗಳು ಹಾಕಿದ್ದಾರೆ ಅಂತೇಳಿ ಕೂಡ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆ ದೂರವಾಣಿ ಕರೆಯ ಒಂದು ಮಾತಿನ ತುಣುಕನ್ನು ಕೂಡ ನ್ಯಾಯಾಲಯಕ್ಕೆ ಪೆನ್ ಡ್ರೈವ್ ಮುಖೇನ ಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ನ್ಯಾಯಾಲಯದಲ್ಲಿ ಅವರು ನಿರೀಕ್ಷಣಾ ಜಾಮೀನು ಪಡೆದ ನಂತರ ಪ್ರಕರಣ ದಾಖಲಾದ ನಂತರ ನ್ಯಾಯಾಲಯದಲ್ಲಿ ದೋಷಾರೋಪ ಪಟ್ಟಿ ಕೂಡ ಸಲ್ಲಿಸಿದ್ದೇವೆ. ಸುಮಾರು 440 ಪುಟಗಳ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ ಭಾಗಶಃ ಇದನ್ನು ಕಳಿಸಿದ್ದೇವೆ. ಮತ್ತು ಇನ್ನೂ ಕೂಡ ಮುಂದೆ ಹೆಚ್ಚಿನ ತನಿಖೆ ಮಾಡೋ ಅವಶ್ಯಕತೆ ಇದೆ ಮತ್ತು ಮುಂದೆ ತನಿಖೆ ಮತ್ತೆ ವರದಿಯನ್ನು ಸಲ್ಲಿಸ್ತೇವೆ ಅಂತಲೂ ಕೂಡ ಅವರು ಒಂದು ದೋಷಾರೋಪ ಪಟ್ಟಿಯಲ್ಲಿ ನಮೂದು ಮಾಡಿದ್ದಾರೆ. ಈ ಎಲ್ಲ ಹಂತದಲ್ಲಿ ಇವಾಗ ಉಭಯ ಪಕ್ಷಗಾರರ ವಾದವನ್ನು ಆಲಿಸಿ ನ್ಯಾಯಾಲಯದ ಆದೇಶಕ್ಕಾಗಿ ಈ ದಿನಾಂಕವನ್ನು 18/6/2026. ಇನ್ನು ಪ್ರಕರಣದ ವಿಚಾರಣೆ ವೇಳೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿದೆ. ಸಂತ್ರಸ್ತರ ಪರವಾಗಿ ಸರ್ಕಾರಿ ಅಭಿಯೋಜಕ ಎಂ ಬಸವರಾಜು ವಾದ ಮಂಡಿಸಿ ಆರೋಪಿಗಳು ಪ್ರಭಾವಿಗಳಾಗಿದ್ದರಿಂದ FIR ರದ್ದತಿ ಕೋರಿ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇತ್ತು. ಹೀಗಾಗಿ ಪೊಲೀಸರು ಶೀಘ್ರವಾಗಿ ತನಿಖೆ ನಡೆಸಿ ಭಾಗಶಃ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಎಂದು ಸರ್ಕಾರಿ ಅಭಿಯೋಜಕರು ನ್ಯಾಯಾಧೀಶರ ಗಮನಕ್ಕೆ ತಂದರು. ಅಷ್ಟೇ ಅಲ್ಲದೆ ಸಂತ್ರಸ್ತರಿಗೆ ಜೀವ ಬೆದರಿಕೆ ಇರುವ ಕುರಿತು ಆಡಿಯೋ ದಾಖಲೆಗಳನ್ನೊಳಗೊಂಡ ಪೆನ್ ಡ್ರೈವ್ ಒಂದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದರು. ಮತ್ತೊಂದೆಡೆ ವಚನಾನಂದ ಶ್ರೀಗಳ ಪರ ವಕೀಲ SV ಪಾಟೀಲ್ ಅವರು ಪೊಲೀಸರು ತರಾತುರಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಎಂದು ನ್ಯಾಯಾಧೀಶರ ಗಮನಕ್ಕೆ ತಂದರು. ಇದು ಪೋಕ್ಸೋ ಪ್ರಕರಣ, ಗಂಭೀರವಾದಂಥ ಪ್ರಕರಣ, ತನಿಖಾಧಿಕಾರಿಗಳು ಸವಿಸ್ತಾರವಾಗಿ ತನಿಖೆ ಮಾಡುವಂಥ ಪ್ರಕರಣ. ಆದರೆ ಈ ಪ್ರಕರಣದಲ್ಲಿ ಕೇಸು ದಾಖಲಾದ 3 ವಾರಗಳಲ್ಲಿ ಅಂದರೆ ದಿನಾಂಕ 29/5/2026 ತನಿಖೆ ಮುಕ್ತಾಯಗೊಂಡಿದೆ. ಈ ಒಂದು ಅವಸರದಲ್ಲಿ ಏನು ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ, ಇದರ ಹಿಂದೆ ಪೊಲೀಸರ ಮೇಲೆ ಯಾವುದೇ ಒತ್ತಡವಿದೆ. ಈ ಸ್ವಾಮೀಜಿಯವರನ್ನು ಏನಾದರೂ ಮಾಡಿ ಇದರಲ್ಲಿ ಹಾಕಬೇಕು ಅನ್ನುವಂಥ ದುರುದ್ದೇಶದಿಂದ ಅದನ್ನು ತರಾತುರಿಯಲ್ಲಿ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅಂತ ನನಗೆ ಕಂಡು ಬರ್ತದೆ. ಇದು ಮೊದಲಿಗೆ PSI ಅವರು ತನಿಖೆ ಮಾಡ್ತಾ ಇರ್ತಾರೆ.
ಸಡನ್ನಾಗಿ ಅವರನ್ನು ದಾವಣಗೆರೆಗೆ ವರ್ಗಾವಣೆ ಮಾಡಿ ಬೇರೆ ತನಿಖಾಧಿಕಾರಿಗಳನ್ನು ಕೂಡ ನೇಮಿಸ್ತಾರೆ. ಇವೆಲ್ಲ ವಿಚಾರಗಳನ್ನು ಈ ಹಂತದಲ್ಲಿ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದರಿಂದ ಈ ಹಂತದಲ್ಲಿ ನಾವೆಲ್ಲವನ್ನು ಹೇಳಿಕ್ಕೆ ಆಗೋದಿಲ್ಲ. ವಿಚಾರಣೆ ಕಾಲಕ್ಕೆ ಅವುಗಳನ್ನು ನಾವು ಬಹಿರಂಗಪಡಿಸಬೇಕಾಗ್ತದೆ. ತರಾತುರಿಯಲ್ಲಿ ಭಾಳ ಅವಸರದಿಂದ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಮುಂದೆ ವಿಚಾರ ಮಾಡೋಣ. ವಚನಾನಂದ ಶ್ರೀಗಳು ಎಫ್ಐಆರ್ ದಾಖಲಾಗುವ ಮುನ್ನವೇ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದರು. ಆದರೆ ಪೊಲೀಸರು ಸಲ್ಲಿಸಿರುವ 410 ಪುಟಗಳ ಚಾರ್ಜ್ ಶೀಟ್ ಶ್ರೀಗಳ ಕಾನೂನು ಹೋರಾಟಕ್ಕೆ ಹಿನ್ನಡೆ ತರುತ್ತಾ? ನ್ಯಾಯಾಲಯದಲ್ಲಿ ಸಂತ್ರಸ್ತ ಬಾಲಕರಿಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣಶಿವ್, ಒಂಕಣ ನ್ಯೂಸ್, ದಾವಣಗೆರೆ.